ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಜೆ ವೈಷ್ಣವೇಂದೇ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾಹಂಕರ್ತ ಹರಿಕರ್ತ, ಸದಾ ಹರಿವಾಯು ಗುರುಗಳ ಸೇವೆ, ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ರಾಯರ ಅಂತರ್ಯಾಮಿಯಾಗಿರುವಂತಹ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಮುಲರಾಮಚಂದ್ರ ದೇವರ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಯರ ಒಂದು ಮಹತ್ವ ಜಗತ್ತಲ್ಲಿ ಎಲ್ಲ ಚರ್ಚೆ ನಡೀತಾ ಇದೆ. ಹೇಗಪ್ಪ ಅಂತಂತಂದ್ರೆ, ಇವತ್ತಿನ ದಿವಸ ಹೇಗೆ ತಿರುಪತಿನಲ್ಲಿ ಭಕ್ತ ಸಂದರು ಸಜ್ಜನರು ತಿರುಪತಿ ತಿಮ್ಮಪ್ಪನ ಭಕ್ತರು ಯಾವ ರೀತಿಯಾಗಿ ಸೇರಿಕೊಂಡು ಅವನಿಗೆ ಭಕ್ತಿಯನ್ನು ಮಾಡ್ತಾ ಇದ್ದಾರೋ, ಅದೇ ರೀತಿಯಾಗಿ ಮಂತ್ರಾಲಯದಲ್ಲೂ ಸಹಿತ ಜನರ ಸಂದಣಿ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಜಾಸ್ತಿ ಆಗ್ತಾ 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 ರಾಯರ ತಪಸ್ಸು ಆ ರೀತಿಯಾಗಿ ಒಳಗಡೆ ಕೂತ್ಕೊಂಡು ಜಪವನ್ನ ಮಾಡುವುದರ ಮೂಲಕ ಎಲ್ಲ ಭಕ್ತರ ಮನೋಭೀಷ್ಟವನ್ನ ಪೂರ್ಣ ಮಾಡ್ತಾ ಇದ್ದಾರಂತೆ ರಾಯರು. ಇದು ಹೇಗೆ ಸಾಧ್ಯ ಅಂತಂತಂದ್ರೆ, ಧನದ ಮೂಲಕನೂ ಸಹಿತ ಅದೇ ರೀತಿಯಾಗಿ ಸಂದಣಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ಮಹಾಲಕ್ಷ್ಮಿಯ ಅನುಗ್ರಹ ಇಲ್ದೇನೆ ಏನೂ ಬರಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಸಾಕ್ಷಾತ್ತಾಗಿ ಮಹಾಲಕ್ಷ್ಮಿಯ ಪರಮ ಅನುಗ್ರಹ ರಾಯರಿಗಿದೆಯಂತೆ. ಅದಕ್ಕೆ ಅಷ್ಟು ಧನದ ಸಂದಣಿ, ಸಜ್ಜನರ ಸಂದಣಿ, ಭಕ್ತರ ಸಂದಣಿ, ಈ ರೀತಿಯಾಗಿ ಗುಂಪು ಗುಂಪಾಗಿ ಬರ್ತಾರಂತೆ. ಜಗತ್ತಡೆ ಎಲ್ಲದಿಂದ ಜಾಗದಿಂದ ಬಂದು ಹೋಗ್ತಾರಂತೆ ರಾಯರ ಮಂತ್ರಾಲಯಕ್ಕೆ. ಮಹಾಲಕ್ಷ್ಮಿ ಸ್ತೋತ್ರ ಅಂತ. ಎಷ್ಟೋ ಜನಕ್ಕೆ ದುಡ್ಡಿಲ್ಲ, ಸಾಲ ನಮಗೆ ಆಗ್ತಾ ಇಲ್ಲ, ದುಡ್ಡು ಯಾವ ರೀತಿಯಾಗಿ ಮಾಡಬೇಕು? ಮಹಾಲಕ್ಷ್ಮಿಯ ಸ್ತೋತ್ರವನ್ನ ಹೇಳ್ಬೇಕಂತ. ಯಾಕೆ ಅಂತಂದ್ರೆ, ಈ ಸ್ತೋತ್ರವನ್ನ ಇಂದ್ರದೇವರು ಹೇಳ್ತಾರಂತೆ. ಯಾರು ಇಂದ್ರ ಅಂತಂದ್ರೆ ಸಾಕ್ಷಾತ್ತಾಗಿ ಅರ್ಜುನ. ಗೀತ ಮಹಾಭಾರತವನ್ನು ನಡಿಬೇಕಾದ್ರೆ ಅರ್ಜುನವನ್ನು ಬಾಣಧಾರಿಯಾಗಿ ಏನು ಯುದ್ಧವನ್ನು ಮಾಡ್ತಾನೋ ಅರ್ಜುನನೇ ಇಂದ್ರ. ಆ ಇಂದ್ರ ದೇವರು ನಮಗೆ ಮಹಾಲಕ್ಷ್ಮಿ ಸ್ತುತಿಯನ್ನ ಮಾಡ್ತಾನಂತೆ. ಯಾಕೆಂತಂದ್ರೆ ಇಂದ್ರ ಅನ್ನತಕ್ಕಂಥ ಯಾರು? ಸ್ವರ್ಗಾಧಿಪತಿ. ಸ್ವರ್ಗ ಅಧಿಪತಿ ಯಾರಪ್ಪ ಅಂದ್ರೆ ಇಂದ್ರ. ಆ ಇಂದ್ರ ಈ ಸ್ತೋತ್ರವನ್ನ ಮಹಾಲಕ್ಷ್ಮಿ ಅಷ್ಟಕ ಅಂತ ಪ್ರತಿಯೊಬ್ಬರು ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ ಸ್ತೋತ್ರವನ್ನ ಹೇಳುವುದರ ಮೂಲಕ ಯಾರು ಈ ಸ್ತೋತ್ರವನ್ನ ಪಠಣೆ ಮಾಡ್ತಾರೋ ಅವರಿಗೆ ಸಕಲ ಅರಿಷ್ಟಗಳು ನಿವಾರಣೆಯಾಗಿ ದುಡ್ಡಿನಿಗೆ ಯಾವುದೇ ರೀತಿಯಾಗಿರುವಂತಹ ಕಮ್ಮಿ ಆಗೋದಿಲ್ವಂತೆ. ಆ ಸ್ತೋತ್ರವನ್ನು ಹೇಳ್ತಾರೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರೇ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಗ್ನೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತೆ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಾ
ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಷ್ಟಕಂ ಸ್ತೋತ್ರಂ ಯಃ ಪಠೇದ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲಂ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ. ದ್ವಿಕಾಲಂ ಯಃ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ. ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ. ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನಾ ವರದಾ ಭವ. ಈ ರೀತಿಯಾಗಿ ಮಹಾಲಕ್ಷ್ಮಿ ಸ್ತೋತ್ರ ಪರಮ ಸುಂದರವಾಗಿದೆ. ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಯಾಕೆ ಇಷ್ಟು ಶ್ರೇಷ್ಠ ಅಂತಂತಂದ್ರೆ ದೇವಾನ್ ದೇವತೆಗಳೆಲ್ಲ ನಮಗೆ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಸ್ತೋತ್ರ ಮೂಲಕ, ಭಜನೆ ಮೂಲಕ, ಪ್ರವಚನ ಮೂಲಕ, ಗ್ರಂಥ ಮೂಲಕ ಕೊಟ್ಟು ಹೋಗಿದ್ದಾರೆ. ಇದೇನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಏಕಕಾಲಂ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ. ಯಾರು ಒಂದು ಸಲಿ ಪಾರಣವನ್ನು ಮಾಡ್ತಾರೋ ಎಲ್ಲ ಪಾಪಗಳು ನಿವಾರಣೆ ಆಗತ್ತೆ. ದ್ವಿಕಾಲಂ ಯಃ ಪಠೇ ನಿತ್ಯಂ, ಎರಡೊತ್ತು ಯಾರು ಪಾಠನೆ ಮಾಡ್ತಾರೋ ಧನಧಾನ್ಯ ಸಮನ್ವಿತ, ಧನ ಮತ್ತೆ ಧಾನ್ಯ ಅಷ್ಟು ವಿಶೇಷವಾಗಿ ತುಳುಕಾಡುತ್ತಂತೆ. ಭಕ್ತಿಯಿಂದ ಮಾಡ್ಬೇಕಷ್ಟೆ. ಏನಪ್ಪ ಹೇಳಿದ ತಕ್ಷಣ ಬಂದ್ಬಿಡುತ್ತಾ ಅಂತಂದ್ರೆ ಬರಲ್ಲ. ಆ ರೀತಿಯಾಗಿ ಎಲ್ಲ ಸ್ತೋತ್ರ ಮಾಡೋದ್ರ ಮೂಲಕ ಭಗವಂತ ಸಾಕ್ಷಾತ್ಕಾರ ಯಾಕೆ ಆಗ್ತಾ ಇಲ್ಲ? ನಮ್ಮ ಒಳಗಡೆ ನಾವು ಸರಿಯಾಗ್ಬೇಕು. ನಮ್ಮಲ್ಲಿ ಸಿಟ್ಟು, ಕೋಪ ಇದೆ, ದ್ವೇಷ, ಅಸೂಯೆ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಯಾಕಂದ್ರೆ ಮನುಷ್ಯ ಧರ್ಮ ಕಲಿ ತಾಂಡವಾಡ್ತಾ ಇದ್ದಾರೆ. ಅದನ್ನ ಮೊದಲೇ ಹೊರಗಡೆ ತೆಗಿಬೇಕು. ನಾವು ಒಂದು ಮಂತ್ರ ಕರೆಕ್ಟ್ ಆಗಿ ಹೇಳ್ತೀವಿ ಅಂತ ಹಿಂದಿನ ಕಾಲದಲ್ಲೆಲ್ಲ ರಾಯರು ಒಂದು ಮಾತು ಹೇಳಿ, ಒಂದು ಮಂತ್ರವನ್ನು ಹೇಳಿ ಒಂದು ಜೀವವನ್ನ ತರಿಸ್ತಾ ಇದ್ರು. ಹೇಗಪ್ಪ ಅಂದ್ರೆ ಅವರ ಮಂತ್ರಶಕ್ತಿ. ನಾವು ಅದೇ ರೀತಿ ಶಕ್ತಿ ಬರ್ಬೇಕಾದ್ರೆ ತುಂಬಾ ಬಹಳಷ್ಟು ಸಾಧನೆ ಬೇಕು. ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರು ವಿನಾಶನ. ಯಾರು 3 ಬಾರಿ ಪಠಣೆಯನ್ನು ಮಾಡ್ತಾರೋ, ಯಾರಾದ್ರೂ ಶತ್ರುಗಳಿದ್ರೆ ಅವರು ನಾಶ ಆಗೋಗ್ತಾರೆ ಅಂತ. ನಾಶ ಅಂತಂದ್ರೆ ಅವ್ರೇನು ಹೋಗ್ಬಿಡಲ್ಲ, ಅವರಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಆ ಶತ್ರುತ್ವ ನಿವಾರಣೆಯನ್ನ, ಅಂದ್ರೆ ಶತ್ರುತ್ವ ಏನು ಬುದ್ಧಿ ಇದೆ ಅದು ನಿವಾರಣೆ ಮಾಡ್ತಾನಂತೆ. ಅಂತಹ ಒಂದು ವಿಶೇಷವಾಗಿರುವಂತಹ ಮಹಾಲಕ್ಷ್ಮಿ ಅಷ್ಟಕ ಪ್ರತಿಯೊಬ್ಬರು ಇದನ್ನ ಪಾರಣೆ ಮಾಡಿ. ಮಹಾಲಕ್ಷ್ಮಿ ಅಷ್ಟಕ ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಪ್ರತಿಯೊಬ್ಬರಿಗೂ ಸಿಗುತ್ತೆ. ಬೇಕಾದ್ರೆ ನನಗೆ PDF ಬೇಕು ಅಂತೇಳಿ ನಾನು ನಿಮಗೆ PDF ಮೂಲಕ ಕಳಿಸ್ಕೊಡ್ತೀನಿ ಈ ಸ್ತೋತ್ರವನ್ನ. ಎಲ್ಲರೂ ಈ ಸ್ತೋತ್ರವನ್ನ ಪಠನೆ ಮಾಡುವ ಮುಖ ರಾಘವೇಂದ್ರ ತೀರ್ಥರ ಅಂತರ್ಯಾಮಿಯಾಗಿರುವಂತಹ ಮಹಾಲಕ್ಷ್ಮಿ ನರಸಿಂಹದೇವರ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಕೆಳಗಡೆ ಕೊಟ್ಟಿರುವಂತಹ ನಂಬರಿಗೆ ಸಂಪರ್ಕ ಮಾಡಿ, ಏನೇ ಕಷ್ಟಗಳಿದ್ರು ಸಂಪರ್ಕವನ್ನು ಮಾಡಿ. ರಾಯರು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ವಿದ್ಯೆ ಸಂಬಂಧವಾಗಿರ್ಬೋದು, ಉದ್ಯೋಗ ಸಂಬಂಧ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ಒಂದು ಸಂಬಂಧ ಆಗಿರ್ಬೋದು, ಆ ಪ್ರಶ್ನೆಯನ್ನ ಕೇಳಿ. ಆದ್ದರಿಂದ ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಕೆಳಗಡೆ ದಯವಿಟ್ಟು ನಮಗೆ ಒಂದು ಸ್ಫೂರ್ತಿ ಸಿಗ್ಲಿಕ್ಕೋಸ್ಕರವಾಗಿ ಒಂದು ಪ್ರೀತಿಯಾಗಿರುವಂತಹ ಒಂದು ಕಮೆಂಟ್ ಅನ್ನ ಮಾಡಿ. ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡೋದರ ಮೂಲಕ ನಮಗೆ ಒಂದು ಆಸ್ಪದವನ್ನ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.